ಚಿಕ್ಕೋಡಿಯಲ್ಲಿ ಟಿಕೆಟ್ ಸಿಗದೇ ಇದ್ದಿದ್ದಕ್ಕೆ ಪ್ರಚಾರದಿಂದ ಬಿಜೆಪಿಗರು ದೂರ ಆಗಿದ್ದಾರೆ. ಡಾಕ್ಟರ್ ಪ್ರಭಾಕರ್ ಕೋರೆ, ಮಾಜಿ ಸಂಸದ ರಮೇಶ್ ಕತ್ತಿ ಕೂಡ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ರಮೇಶ್ ಕತ್ತಿ ಪ್ರಬಲ ಆಕಾಂಕ್ಷೆಗಿದ್ರು, ರೇಸ್ನಲ್ಲಿದ್ದರು. ಲಾಸ್ಟ್ ಟೈಮು ಕೂಡ ಅವ್ರು ಕೊಡಲಿಲ್ಲ, ಜೊಲ್ಲೆ ಕೊಟ್ಟಿದ್ರು. ಈ ಬಾರಿ ಕೂಡ ಅವ್ರು ಕೊಡಲಿಲ್ಲ. ಆಮೇಲೆ ಮಾಜಿ ರಾಜ್ಯಸಭಾ ಸದಸ್ಯ ಪ್ರಭಾಕರ್ ಕೋರೆ ಕೂಡ ಇದ್ರು, ಅವ್ರಿಗೂ ಸಿಗಲಿಲ್ಲ. ಅಣ್ಣಾ ಸಾಹೇಬ್ ಜೊಲ್ಲೆ ಪರ ಪ್ರಚಾರ ನಡೆಸ್ತಾ ಇಲ್ಲ ಲೀಡರ್ಸ್. ನಾಯಕರ ಸಮನ್ವಯ ಮೂಡಿಸಲು ರಾಧಾ ಮೋಹನ್ ದಾಸ್ ಈಗ ಎಂಟ್ರಿ ಕೊಟ್ಟಿದ್ದಾರೆ. ಚಿಕ್ಕೋಡಿಯಲ್ಲಿ ಕಾರ್ಯಕರ್ತರ ಸಭೆ ನಡೆಸಿದ್ದಾರೆ ರಾಧಾ ಮೋಹನ್. ಕೇಂದ್ರದ ಯೋಜನೆಗಳನ್ನು ಮತದಾರರಿಗೆ ತಲುಪಿಸಲು ನಾಯಕರಿಗೆ ಕರೆ ಕೊಟ್ಟಿದ್ದಾರೆ. ಚಿಕ್ಕೋಡಿಯಲ್ಲಿ ಟಿಕೆಟ್ ಆಕಾಂಕ್ಷಿಗಳು ಪ್ರಬಲವಾದಂಥವರಿದ್ದರು. ಕತ್ತಿ ಇದ್ದರು, ಅದರ ಜೊತೆಗೆ ಪ್ರಭಾಕರ್ ಕೋರೆ ಇದ್ದರು. ಅವ್ರದ್ದೇ ಆದಂಥ ವೈಯಕ್ತಿಕ ವರ್ಚಸ್ಸನ್ನು ಹೊಂದಿರುವಂಥ ನಾಯಕರು ಆ ಭಾಗದಲ್ಲಿ. ಈಗ ಜೊಲ್ಲೆ ಮೋದಿಯವರ ಮುಖ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರದ್ದೇ ಆದಂಥ ಕೆಲಸಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಸಾಧನೆಗಳ ಬಗ್ಗೆ ಕೂಡ ಮತದಾರರಲ್ಲಿ ಹೇಳ್ತಿದ್ದಾರೆ. ಆದರೆ ಬಲ ಬೇಕಲ್ವಾ, ತಮ್ಮ ಪಕ್ಷದವರ ನಾಯಕರ ಬೆಂಬಲ ಬೇಕು. ಈ ಸಂದರ್ಭದಲ್ಲಿ ಒಳ ಹೊಡೆತ ಬಿತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಎಫೆಕ್ಟ್ ಆಗುತ್ತೆ. ರಮೇಶ್ ಕತ್ತಿ ಜೊತೆಗೆ ಪ್ರಭಾಕರ್ ಕೋರೆ ಅವರೀಗ ದೂರಾನೇ ಉಳ್ಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಗಮನಿಸ್ತಾ ಇದ್ದೀವಿ ಕತ್ತಿ ಹಾಗೆ ಕೋರೆ ದೂರನೇ ಉಳ್ಕೊಂಡ್ಬಿಟ್ಟಿದ್ದಾರೆ. ಈಗ ಸ್ಥಳೀಯ ನಾಯಕರ ಬೆಂಬಲ ಕೂಡ ಈ ಸಂದರ್ಭದಲ್ಲಿ ಬಹಳ ಅಗತ್ಯ. ಯಾಕಂದರೆ ಒಳ ಹೊಡೆತ ಬೀಳುವ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ. ಅಗರ್ವಾಲ್ ಬಂದರೂ ಕೂಡ ಶಮನ ಆಗಲಿಲ್ವಾ ಹಾಗಾದರೆ? ಪ್ರಭು, ಈಗ ಚಿಕ್ಕೋಡಿ ಲೋಕಸಭೆಯಲ್ಲಿ ಏನು ಶತಾಯಗತವಾಗಿ ಬಿಜೆಪಿ ಅಭ್ಯರ್ಥಿ ಆದಂತ ಅಣ್ಣಾ ಸಾಹೇಬ್ ಜೊಲ್ಲೆ ಗೆಲ್ಸೋದಕ್ಕೆ ರಣತಂತ್ರ ರೂಪಿಸಲಾಗ್ತಾ ಇದೆ. ಇದರ ಭಾಗವಾಗಿ ಏನು ರಾಜ್ಯ ಚುನಾವಣಾ ಉಸ್ತುವಾರಿ ಆಗಿರ್ತಕ್ಕಂಥ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಒಂದು ಬಿಜೆಪಿ ಕೋರ್ ಕಮಿಟಿ ಸಭೆ ನಡೆಸ್ತಾರೆ. ಯಾಕಂದ್ರೆ ಈಗಾಗಲೇ ಈ ಒಂದು ತುರ್ತು ಕೋರ್ ಕಮಿಟಿ ಸಭೆಯ ಮೂಲ ಉದ್ದೇಶವೇ ಏನು ಬಿಜೆಪಿಯಲ್ಲಿ ಇರ್ತಕ್ಕಂಥ ಆಂತರಿಕ ಒಳ ಹೊಡೆತಗಳು ಏನಾಗುತ್ತೆ ಅನ್ನುವಂತ ಒಂದು ಮುನ್ಸೂಚನೆ ಸಿಕ್ಕಿದ್ದು, ಅದನ್ನ ಶಮನಗೊಳಿಸುವಂತ ಪ್ರಯತ್ನವನ್ನ ಇಲ್ಲಿ ಅಗರ್ವಾಲ್ ಮಾಡ್ತಿರ್ತಕ್ಕಂಥದ್ದು. ಯಾಕಂದ್ರೆ ಚಿಕ್ಕೋಡಿ ಲೋಕಸಭೆಯಲ್ಲಿ 8 ವಿಧಾನಸಭಾ ಮತಕ್ಷೇತ್ರಗಳು ಬರುತ್ತೆ ಪ್ರಭು. ಅದರಲ್ಲಿ 5 ವಿಧಾನಸಭಾ ಮತಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ, 3 ವಿಧಾನಸಭಾ ಮತಕ್ಷೇತ್ರಗಳಲ್ಲಿ ಹಾಲಿ ಬಿಜೆಪಿ ಶಾಸಕರು, ಉಳಿದಂತೆ ಮಾಜಿ ಶಾಸಕರಿದ್ದಾರೆ. ಇವರೆಲ್ಲರೂ ಕೂಡ ಟೀಮ್ ವರ್ಕ್ ಆಗಿ ಒಂದ್ ಕಡೆ ಕೆಲಸ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಏನಂದ್ರೆ ಪ್ರಭಾಕರ್ ಕೋರೆ, ಯಾಕಂದ್ರೆ ಪ್ರಭಾಕರ್ ಕೋರೆ ತಮ್ಮ ಪುತ್ರ ಅಂತ ಅಮಿತ್ ಕೋರೆ ಕೂಡ ಒಂದು ಚಿಕ್ಕೋಡಿ ಲೋಕಸಭೆ ಟಿಕೆಟ್ ಅನ್ನ ಕೇಳಿದ್ರು. ಅತ್ತ ರಮೇಶ್ ಕತ್ತಿ ಮಾಜಿ ಸಂಸದ, ಅವರು ಕೂಡ ಚಿಕ್ಕೋಡಿ ಲೋಕಸಭೆ ಟಿಕೆಟ್ ಅನ್ನು ಕೇಳಿದ್ರು. ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ. ಆದ್ರೂ ಕೂಡ ಒಂದು ಚುನಾವಣಾ ಏನು ಪ್ರಚಾರದಿಂದ ಎಲ್ಲೋ ಒಂದ್ ಕಡೆ ಅಂತರ ಕಾಯ್ದುಕೊಂಡಿದ್ರು. ಹಾಗಾಗಿ ಈ ಒಂದು ನಾಯಕರು ಮುನಿಸ್ಕೊಂಡಿದ್ದಾರೆ ಅನ್ನುವಂತ ಒಂದು ಸಂದೇಶ ರವಾನೆ ಏನು ಆ ಒಂದು ಬಿಜೆಪಿ ಪಾಳ್ಯದಲ್ಲಿ ಒಂದು ಸಂದೇಶ ರವಾನೆ ಆಗಿತ್ತು. ಅದನ್ನ ಶಮನಗೊಳಿಸುವಂತ ಪ್ರಯತ್ನವನ್ನ ಈಗ ಏನು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಮಾಡಿರ್ತಕ್ಕಂಥದ್ದು. ಕೋರ್ ಕಮಿಟಿ ಸಭೆ ಮಾಡುವ ಮೂಲಕ ಎಲ್ಲಾ ಶಾಸಕರಿಗೂ ಏನು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಏನ್ ಹಿನ್ನಡೆ ಆಗಿದೆಯೋ ಬಿಜೆಪಿಗೆ, ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ಮತಗಳನ್ನ ಬರುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕು ಅನ್ನೋಂತ ಒಂದು ಸೂಚನೆಯನ್ನು ಕೊಟ್ರೆ, ಅದರ ಜೊತೆಗೆ ಏನು ಪ್ರಭಾಕರ್ ಕೋರೆ ಕೇಳಿದಂತ ದೊಡ್ಡ ಸಂಸ್ಥೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ತಮ್ಮದೇ ಆದಂತ ಒಂದು ತಂಡ ಇದೆ, ಜೊತೆಗೆ ಅವ್ರದೇ ಆದಂತ ಒಂದು ವೋಟ್ ಬ್ಯಾಂಕ್ ಇರ್ತಕ್ಕಂಥದ್ದು. ಹಾಗಾಗಿ ಪ್ರಭಾಕರ್ ಕೋರೆ ಅವರು ಕೂಡ ಸ್ವತಃ ಒಂದು ಕರೆ ಮಾಡಿ ಚುನಾವಣಾ ಪ್ರಕ್ರಿಯೆಯಲ್ಲಿ ಸಕ್ರಿಯಗೊಳ್ಳುವಂತ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಏನು ರಮೇಶ್ ಕತ್ತಿ ಕೂಡ ಯಾಕಂದ್ರೆ ಕೇವಲ ಹುಕ್ಕೇರಿ ವಿಧಾನಸಭಾ ಮತಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿದ್ರು. ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆಯನ್ನು ಕೂಡ ಅಂತರವನ್ನು ಕೈಗೊಂಡಿದ್ರು. ಅವರಿಗೂ ಕೂಡ ಒಂದು ಚುನಾವಣಾ ಪ್ರಚಾರದ ಭಾಗವಹಿಸುವಂತ ಒಂದು ಸೂಚನೆ ಕೊಟ್ಟಿದ್ದಾರೆ. ಈ ಇಬ್ಬರು ನಾಯಕರು ಚುನಾವಣಾ ಪ್ರಚಾರಕ್ಕೆ ಇಳಿತಾರ ಅನ್ನೋಂಥದ್ದು ಕುತೂಹಲ ಕೇಳಿಸಿರ್ತಕ್ಕಂಥದ್ದು ಪ್ರಭು. ಯಾಕಂದ್ರೆ ಈ ಹಿಂದೆ ಉಮೇಶ್ ಕತ್ತಿ ಇದ್ರು, ಅವರೀಗ ಏನು ಅಕಾಲಿಕವಾಗಿ ನಿಧನ ಆಗಿರ್ತಕ್ಕಂಥದ್ದು. ಏನು ಲಕ್ಷ್ಮಣ್ ಸವದಿ ಬಿಜೆಪಿಯಲ್ಲಿ ಇದ್ರು, ಅವರಿಗೆ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಜೊತೆ ಒಂದು ಟೀಮ್ ವರ್ಕ್ ಆಗಿ ಒಂದು ನಾಯಕತ್ವ ವಹಿಸ್ಕೊಂಡು ಕೆಲಸ ಮಾಡುವಂತ ಒಂದು ಲಿಂಗಾಯತ್ ನಾಯಕನ ಅವಶ್ಯಕತೆ ಇರ್ತಕ್ಕಂಥದ್ದು. ಅದನ್ನ ಫುಲ್ಫಿಲ್ ಮಾಡುವಂತ ನಿಟ್ಟಿನಲ್ಲಿ ಒಂದು ಏನು ಈ ಅಗರ್ವಾಲ್ ಒಂದು ಕೋರ್ ಕಮಿಟಿ ಸಭೆ ನಡೆಸಿ ಮತ್ತು ಬೂತ್ ಮಟ್ಟದ ಕಾರ್ಯಕರ್ತರ ಸಭೆ ನಡೆಸಿ ಅದನ್ನ ಏನು ಬಿಜೆಪಿ ಎಲ್ಲೆಲ್ಲ ಹಿನ್ನಡೆಗಳಾಗ್ತದೋ ಆ ಹಿನ್ನಡೆಗಳನ್ನ ಸರಿದೂಗಿಸುವಂತ ಅದನ್ನ ಪ್ಯಾಚಪ್ ಮಾಡುವಂತ ಕೆಲಸವನ್ನ ಅಗರ್ವಾಲ್ ಮಾಡಿರ್ತಕ್ಕಂಥದ್ದು ಪ್ರಭು. ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ.